ದೋಸೆ ಕೊಡು ಚಿಕ್ಕ ಚಕ್ಲಿ ಅದೆಲ್ಲ ಅವ್ನು ಸುಮ್ನೆ ಹೇಳ್ತಾ ಇದ್ದ. ಬಟ್ ಅದನ್ನೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮೊದ್ಲೇ ಪ್ರಿಪೇರ್ ಆಗಿ ಅದನ್ನೆಲ್ಲ ಹೇಳ್ಬೇಕು ಅಂತಾನೆ ಹೋಗಿರ್ಬೋದು ಅಂತ ನನ್ನ ಡೌಟ್. ಮೊದ್ಲೇ 6 ತಿಂಗಳು ಟೈಮ್ ಬೇರೆ ತಗೊಂಡಿದ್ರಲ್ಲ, ಸ್ವಲ್ಪ ಅಂತೂ ಪ್ರಿಪೇರ್ ಆಗಿರ್ಬೋದು ಸರ್. ಯಾಕಂದ್ರೆ 6 ತಿಂಗಳು ಅವನೇನು ಮಾಡಿಲ್ಲ ಅಂದಾಗ ಎಲ್ಲಾ ಸೀಸನ್ ಬಿಗ್ ಬಾಸ್ ಅನ್ನು ನೋಡಿ ಎಲ್ಲಾ ತರನು ಅವನು ಎಲ್ಲಾ ಒಂದು ಸ್ಟ್ರಾಟಜಿನೂ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಅದು ವರ್ಕ್ ಆಗ್ತಾ ಇದೆ. ಈಗ ಗೊತ್ತಾಯ್ತು. ಅದು ಕೂಡ ಅವನು ಒಳ್ಳೆ ಬೈ ಬರ್ತ್ ಕೂಡ ಟ್ಯಾಲೆಂಟೆಡ್. ಆಮೇಲೆ ಒಂದ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದಾನೆ. ಐ ಡೋಂಟ್ ನೋ ಸರ್, ಏಪ್ರಿಲ್ ಅಲ್ಲೇ ಅಗ್ರಿಮೆಂಟ್ ಆಗಿರೋದ್ರಿಂದ ಮೆಂಟಲಿ ಪ್ರಿಪೇರ್ ಆಗ್ಬೋದು. ನಾನು ಇಲ್ಲಿ ಹಿಂಗಿರ್ತೀನಿ, ಒಂದಷ್ಟು ಸೀಸನ್ಸ್ ನ ನೋಡ್ಬೋದು, ಒಂದಷ್ಟು ಐಡಿಯಾ ಆತನಿಗೆ ಖಂಡಿತ ಸಿಕ್ಕಿರುತ್ತೆ. ಯಾಕಂದ್ರೆ 6 ತಿಂಗಳಿಂದ ಕೆಲಸ ಇರ್ಲಿಲ್ಲ ಹಂಗೆ ಹಿಂಗೆ ಅಂತ ಸ್ಟೇಜ್ ಮೇಲೆ ಗಿಲ್ಲಿ ಹೇಳಿದಾನೆ. ಅದರಿಂದ ಅವ್ನು ಮೆಂಟಲಿ ಪ್ರಿಪೇರ್ ಆಗ್ಬೋದೇ ವಿನಃ ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ, ಏನ್ ಟಾಸ್ಕ್ ಕೊಡ್ತಾರೆ ಅದೆಲ್ಲ ಬಹುಶಃ ಗೊತ್ತಾಗಲ್ಲ. ಗಿಲ್ಲಿ ಕೆಲವೊಂದನ್ನೆಲ್ಲ ಅವನು ಆನ್ ಸ್ಪಾಟ್ ಹೇಳೋಷ್ಟು ಸ್ಪಾಂಟೇನಿಯಸ್ ಅಂತೂ ಇದ್ದಾನೆ ಅವನು. ಈಗ ಓಕೆ, ನಾ ಕಂಡ ಧ್ರುವಂತ ಅಂತ ಏನೋ ಬಟ್ ಅವನಿಗೊಂದು ಐಡಿಯಾ ಇರುತ್ತೆ. ಯಾಕಂದ್ರೆ ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ನಾ ಕಂಡ ಧ್ರುವಂತ ಅಂತ ಹೇಳಿದೀನಿ. ಈಗ ಅವನಿಗೊಂದು ಐಡಿಯಾ ಇರುತ್ತೆ, ಈ ಮನೆಯಲ್ಲಿ ಯಾರು ಹೌದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಲ್ಲ. ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಇವನ್ ನಾನು ಕೂಡ ನನ್ಗದೊಂದು ಹೆಲ್ಪ್ ಆಗಿರೋದೇನಂದ್ರೆ ರಿಯಾಲಿಟಿ ಶೋ ಹೇಗ್ ನಡೆಯುತ್ತೆ ಅನ್ನೋದೊಂದು ಸ್ವಲ್ಪ ಗೊತ್ತು. ವೀಕೆಂಡ್ ಅಲ್ಲಿ ಅದನ್ನ ಕಂಟೆಂಟ್ ಅಂತ ನಾವು ಏನ್ ಕರಿತೀವಿ. ಈ ಮನೆಯಲ್ಲಿ ಸ್ಪಾಂಟೇನಿಯಸ್ ಯಾರು ಇಲ್ಲ, ಮತ್ತೆ ಎಲ್ರಿಗೂ ಒಂಥರ ಮುಜುಗರ ಇರುತ್ತೆ. ಇಮಿಟೇಟ್ ಮಾಡಿ ಅವ್ರ ತರ ಆಕ್ಟ್ ಮಾಡಿ ಇವ್ರ ತರ ನಡೀರಿ ಅಂದ್ರೆ ಈ ಸಿನಿಮಾ ಸೀರಿಯಲ್ ಮಾಡಿರೋ ಒಂದ್ ಮುಜುಗರ, ನಾನ್ ಮಾಡಲ್ಲ. ಬಟ್ ಗಿಲ್ಲಿಗೇನು, ಇಲ್ಲಿ ಇರೋದ್ರಲ್ಲಿ ನಾನೇ ಕಂಟೆಂಟ್ ಕೊಡ್ಬೇಕು, ಸುದೀಪ್ ಸರ್ ನನ್ನೇ ಮಾತಾಡ್ಸ್ತಾರೆ ಹಂಗಂತ ಅವ್ನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತಾನೆ. ಈಗ ನಾ ಕಂಡ ಧ್ರುವ ಅಂತ ಬುಕ್ಕಲ್ಲಿ ಏನಿದೆಯಪ್ಪ ಓದಪ್ಪ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ನಾನು ಸ್ಪಾಂಟೇನಿಯಸ್ ಆಗಿ ಏನ್ ಹೇಳ್ಬೋದು ಅಂತ ಒಂದಷ್ಟು ಐಡಿಯಾ ಅವನಿಗೆ ಮನ್ಸಲ್ಲಿ ಇದ್ದೇ ಇರುತ್ತೆ. ಅದು ಅವನಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಆನ್ ಸ್ಪಾಟ್ ಕೂಡ ಅವ್ನು ಹೇಳೋಷ್ಟು ಅವನಿಗೆ ಟ್ಯಾಲೆಂಟ್ ಅಂತೂ ಇದೆ. ಯಾಕಂದ್ರೆ ಕೆಲವೊಂದು ಲೆಟರ್, ನಿಮ್ಮನೆಯಿಂದ ಲೆಟರ್ ಬಂದಿದೆ ಓದ್ತೀನಿ ಅಂದ್ಬಿಟ್ಟು ಏನೇನೋ ಸೇರ್ಸ್ಕೊಂಡು ಹೇಳ್ತಾ ಇರ್ತಾನೆ ಸೂರಜ್ಗೋ ಯಾರಿಗೋ. ಸೊ ಅಲ್ಲಿರೋ ವಿಚಾರನೇ ಅವ್ನಿಗೆ ಬಹಳ ಸ್ಪಾಂಟೇನಿಯಸ್ ಆಗಿ ಹೇಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಫಸ್ಟ್ ನಾವು ಏನೇ ಪ್ರಿಪೇರ್ ಆಗಿದ್ರು, ಯಾವ ಕಂಟೆಸ್ಟೆಂಟ್ ಬರ್ತಾರೆ, ಯಾವ ಟಾಸ್ಕ್ ಕೊಡ್ತಾರೆ, ಈ ಟಾಸ್ಕಿಗೆ ಇವರೇ ಪ್ರಿನ್ಸಿಪಲ್ ಆಗಿರ್ತಾರೆ, ಅದು ಯಾವುದು ನಮ್ಗೆ ನಿಜವಾಗ್ಲೂ ಗೊತ್ತಿರಲ್ಲ, ಕನ್ಸಂತೂ ಬಿದ್ದಿರಲ್ಲ. ಸೊ ಹಾಗಾಗಿ ಎಷ್ಟೇ ಪ್ರಿಪೇರ್ ಆದ್ರೂ ಬಿಗ್ ಬಾಸ್ ಮನೆಯಲ್ಲಿ ಅವನಿಗಿರೋ ಸ್ಪಾಂಟೇನಿಯಸ್ ಅವ್ನು ಇಷ್ಟು ಚೆನ್ನಾಗಿ ಆಟ ಆಡೋದಕ್ಕೆ ಕಾರಣ ಅಂತ ನಂಗಂತೂ ಅನ್ಸುತ್ತೆ. ನನ್ನ ಮೇಲೆ ಆಣೆ ಇಟ್ಟು ತರ ಪಟಾಕಿ ಮೇಡಮ್ 100 ಓಟ ಪಟ 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 ಪಟಾಕಿ ಹೆಸರು ಹೇಳಿದಕ್ಕೆ ಗೆಸ್ ಮಾಡಿದ್ದೆ, ನೀವು ಗಿಲ್ಲಿ ಹೆಸರು ಹೇಳ್ತೀರಾ ಅಂತ. ಅವ್ನು ನಾನ್ ಸ್ಟಾಪ್ ಅಲ್ಲ ಸರ್, ಶುರು ಆದ್ರೆ ನಾನ್ ಸ್ಟಾಪ್ ಹೋಗ್ತಾನೆ ಇರುತ್ತೆ. ನನ್ ಜೊತೆನೆ 1 hour ಜಗಳ ಆಡಿದಾನೆ ಅವನ್ನ ನಾಮಿನೇಟ್ ಮಾಡಿದ್ದಕ್ಕೆ. ಅದೆಲ್ಲ ಟೆಲಿಕಾಸ್ಟ್ ಆಗಿರಲ್ಲ. ಕಿಚನ್ ಬಂದು ಎಷ್ಟು ಟ್ರಿಗರ್ ಮಾಡ್ಬೇಕು ಅಷ್ಟು ವಟ 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 ಅಂತಾನೆ ಇರ್ತಾನೆ. ಅದನ್ನ ಆಫ್ ಮಾಡಿದ್ರು ಅದು ಆಫ್ ಆಗಲ್ಲ. ಸೊ ಸರ ಪಟಾಕಿ ಗಿಲ್ಲಿ ನಾನ್ ಸ್ಟಾಪ್ ಮಾತಾಡ್ತಿರ್ತಾನೆ. 1000 ಅಲ್ಲ, ಇನ್ನು ಲಕ್ಷನೂ ಇಡಬಹುದೇನೋ ಅಷ್ಟು. ಆಕ್ಚುಲಿ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೂ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ನಾನೇನ್ ಕಣ್ಣಾರೆ ನೋಡಿದ್ನೋ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಾನೆ ನಾನು ನಾಮಿನೇಟ್ ಮಾಡ್ತಾ ಇದ್ದಿದ್ದು. ಯಾರಿಗಾರ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ? ಅಥವಾ ಸೂರಜ್ನ ನಾನ್ ಮಾಡ್ಬೋದಾಗಿತ್ತು, ಅಥವಾ ಇನ್ನೊಬ್ರನ್ನ ಮಾಡ್ಬೋದಾಗಿತ್ತು, ವೀಕ್ ಇದಾರೆ ಅನ್ಕೊಂಡು ನಾನು ಅದ್ ಮಾಡ್ತಿಲ್ಲ. ನನ್ಗೂ ಗಿಲ್ಲಿಗೂ ಜಗಳ ಆಗಿದೆ ಯಾವ್ದೋ ಒಂದು ವಿಚಾರಕ್ಕೆ. ನನಗೆ ನಾಮಿನೇಟ್ ಮಾಡೋಕೊಂದು ವಸ್ತು ಇದೆ ಅಂತ ಹೇಳ್ಬಿಟ್ಟು ನಾನು ಅವನ್ನ ಮಾಡ್ತಾ ಇದ್ದೆ. ಸೊ ಸೂಕ್ತ ಕಾರಣಗಳನ್ನ ನಾನು ತುಂಬಾ ಯೋಚನೆ ಮಾಡ್ಕೊಂಡು ನಾಮಿನೇಟ್ ಮಾಡ್ತಾ ಇದ್ದೆ. ಇವನ್ ನಮ್ಮನ್ನ ನಾಮಿನೇಟ್ ಮಾಡುವಾಗ್ಲೂ ನಾಮಿನೇಷನ್ ಅನ್ನೋದು ತುಂಬಾ ಒಂದು ದೊಡ್ಡ ಒಂದು ಘಟ್ಟ ಅಲ್ಲಿ ಬಂದಾಗ. ಯಾಕಂದ್ರೆ ಎಂತೆಂತ ಚೆನ್ನಾಗ್ ಆಟ ಅವರು ಆಚೆ ಹೋಗ್ಬಿಡ್ತಾರೆ, ವಿಧಿ ಇಲ್ಲದೆ ಸಮ್ಟೈಮ್ಸ್ ಅವ್ರನ್ನ ಆಚೆ ಹಾಕ್ಬೇಕಾಗತ್ತೆ. ಬಟ್ ನಾವೇನ್ ಗೆಜ್ಜೆ ಅಲ್ಲಾಡ್ಸಿದ್ವೋ ಅದನ್ನೇ ಇಟ್ಕೊಂಡು ನಂಗೆ 10ನೇ ವಾರ ತನಕನೂ ನಾಮಿನೇಟ್ ಮಾಡಿದ್ದು ಇದೆ. ಕೆಲವರು ಮಾಳು ಇರ್ಬೋದು ಅಥವಾ ಈ ಗಿಲ್ಲಿನೇ ಇರ್ಬೋದು. ಆ ಒಂದು ಗಾಂಭೀರ್ಯತೆನ ಅವರು ಕೆಲವರು ಎಲ್ರು ಅರ್ಥ ಮಾಡ್ಕೊಂತಾ ಇರ್ಲಿಲ್ಲ. ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡೋರು. ಇವ್ರು ಮಾಡಿದಾರಲ್ಲ, ಇವ್ರನ್ನ 4 ಜನ ಮಾಡಿದಾರೆ, ನಂದೊಂದು 5ನೇ ಸೇರ್ಕೊಂಡ್ಬಿಡುತ್ತೆ, ನಂದೇನ್ ಹೈಲೈಟ್ ಆಗಲ್ಲ. ಸೊ ನಾಲ್ಕು ಮಾಡ್ಬೇಕಾದ್ರೆ ನಾನ್ ನೋಡಿದ್ವಿ ಮೇಡಮ್, ಫಸ್ಟ್ ಯಾರು ಹೋಗಿ ಯಾರು ಹೆಸರು ಅವ್ರದ್ದೇ ಜಾಸ್ತಿ ನಾಮಿನೇಟ್ ಆಗೋದು. ಅದು ಸೇಫ್ ಗೇಮ್. ಅದಂತೂ ಈ ಮನೇಲಿ ತುಂಬಾ ಜನ ಆಡ್ತಾರೆ. ಅದೇನೆ ಫಸ್ಟ್ ಇವ್ನು ಹೇಳಿದಾನೆ, ನಾನು ಅದೇ ರೀಸನ್ ಹೇಳ್ಬಿಡೋಣ. ಅಲ್ಲಿ ತನಕ ಬೇರೆಯವ್ರ ತಲೆಯಲ್ಲಿ ಇದ್ರು ಅವ್ರು ಹೇಳಿದ ತಕ್ಷಣ ಎಲ್ಲ ಆನ್ ಸ್ಪಾಟ್ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಮನ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. 4 ಜನ ಹೇಳಿದ್ರೆ ನಂದು 5ನೇದಾದ್ರೆ ನಂದು ಅಲ್ಲೇ ಗಾಳಿಲಿ ತೇಲೋಗ್ಬಿಡುತ್ತೆ, ನಾನೇನು ಅವ್ರ ಕಿಂಗಣಿ ಗುರಿ ಆಗಲ್ಲ ಅಂತ ಹಂಗೆಲ್ಲ ಮಾಡ್ತಾರೆ. ಬಟ್ ಅದಲ್ಲ, ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನೀವ್ ಅದನ್ನ ಮಾಡಿ. ನನಗೇನಾದ್ರು ಗಿಲ್ಲಿನ ಹೊರತುಪಡಿಸಿ ಉಳಿದವ್ರನ್ನ ನಾನು ಮಾಡ್ಬೋದಾಗಿತ್ತು. ಸೂರಜ್ನ ಒಬ್ರು ಮಾಡಿದ್ರು, ನಾನು ಮಾಡಿದ್ರೆ ನಾಮಿನೇಷನ್ ಸೀಟಲ್ಲೇ ಕೂರ್ತಾ ಇದ್ರು. ಆಕ್ಚುಲಿ ನನ್ಗೆ ಎಷ್ಟೋ ವಿಷಯ ಅವ್ನಿಗೆ ಆಗ್ತಾ ಇರ್ಲಿಲ್ಲ. ಬಟ್ ಅದಕ್ಕಿಂತ ಸ್ಟ್ರಾಂಗ್ ರೀಸನ್ ನನಗೆ ಗಿಲ್ಲಿಗೆ ಸಿಕ್ಕಿತ್ತು. ಗಿಲ್ಲಿ ಉಳಿತಾನೆ ಅಂತ ಗೊತ್ತಿದ್ರು ಕೂಡ ನಾನು ಮಾಡಿದೆ. ಯಾಕಂದ್ರೆ ಅದು
ನನ್ನ ಆಟ, ನನ್ನ ನಿರ್ಧಾರ, ನಾನು ಕಣ್ಣಾರೆ ನೋಡಿರೋದು. ಆ ನಾಮಿನೇಷನ್ಗೆ ಅನ್ನೋದಕ್ಕೆ ನ್ಯಾಯ ಒದಗಿಸ್ಬೇಕಂತ ನಾನು ಮಾಡಿದ್ದೀನಿ. ಆನ್ ಸ್ಪಾಟ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಮಾಡೋಣ, 3 ಜನ ಮಾಡಿದಾರೆ ಮಾಡೋಣ, ಸೂರಜ್ನ 2 ಮಾಡಿದಾರೆ, ಹಂಗ್ ಮಾಡ್ತಿರ್ಲಿಲ್ಲ ನಾನು. ನನಗೇನ್ ಫೀಲ್ ಆಗ್ತಾ ಇತ್ತು ಅದನ್ನ ಮಾಡ್ತಾ ಇದ್ದೆ ಸರ್. ಆಹಾ, ಎಂಥ ಘನಕಾರ್ಯ ಮಾಡಿದೀಯಪ್ಪ. ಒಟ್ಟಾರೆ ಬಿಗ್ ಬಾಸ್ ಅನ್ನೋದು ಮುಖವಾಡದ ಆಟನ ವ್ಯಕ್ತಿತ್ವದ ಆಟನ? ವ್ಯಕ್ತಿತ್ವದ ಆಟ. ಕೆಲವರು ಅದನ್ನ ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವ್ಯಕ್ತಿತ್ವದ ಆಟ ಹೌದು. ಬಟ್ ಇನ್ನೊಂದೇನಂದ್ರೆ, ಓಕೆ, ನಾನು ನಿಜ ಜೀವನದಲ್ಲಿ ಹೇಗಿರ್ತೀನಿ ಅಂದ್ರೆ, ನನಗೆ ಅನಾವಶ್ಯಕ ಅನ್ಸೋದು ಅಥವಾ ನನ್ನ ಎನರ್ಜಿ ಡ್ರೈನ್ ಆಗೋದು ಅದು ಸುಳ್ಳು ಅಂತ ಆದಾಗ ನಾನು ಅದನ್ನ ರಿಯಾಕ್ಟೇ ಮಾಡಕ್ ಹೋಗಲ್ಲ. ಇದು ಈ ಹಂತಕ್ಕೆ ತಲುಪಿದ ಮೇಲೆ ನಾನು ಕಲ್ತಿರುವಂತ ಪಾಠ. ಬಟ್ ಬಿಗ್ ಬಾಸ್ ಅಂತ ಹೋದಾಗ ನಾನು ಅದು ಯಾವುದಕ್ಕೂ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ಮೊದಲನೇ ವಾರನೇ ಇಲ್ಲಿ ಬಂದು ಕೂತ್ಕೊಬೇಕಾಗಿರೋದು. ಸೊ ಬಿಗ್ ಬಾಸ್ ಅನ್ನೋದಕ್ಕೆ ಸ್ಟ್ರಾಟಜಿ ಬೇಕು, ವ್ಯಕ್ತಿತ್ವ ಅಂದ್ರೆ ಒಂದೊಂದು ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು. ಮುಖವಾಡ ಹಾಕೊಂಡು ಅಲ್ಲಿ ಇರಕ್ಕಾಗಲ್ಲ, ಮುಖವಾಡ ಕಳಚಿ ಬಿದ್ದೇ ಬೀಳುತ್ತೆ. ಇದನ್ನೇ ಜನ ನೋಡ್ತಾ ಇರೋದು.